ಇಲ್ಲಿ ಎಲ್ಲರಿಗೂ ಒಂದು ಭಾಷೆ ಬಗ್ಗೆ, ಒಂದು ಲ್ಯಾಂಗ್ವೇಜ್ ಬಗ್ಗೆ ಎಲ್ಲರಿಗೂ ಒಂಥರ ಕುತೂಹಲ ಇರೋದು. ಒಂದು ಸ್ಟ್ಯಾಂಡರ್ಡನ್ನು, ಒಂದು ಲೆವೆಲನ್ನು ನೋಡ್ತಿರ್ತಾರೆ ಎಲ್ಲರೂ. ಸೊ, ಇವತ್ತಿನ ವಿಡಿಯೋದಲ್ಲಿ ನಾವು ಆ ಥರ ಒಂದು ಲ್ಯಾಂಗ್ವೇಜ್ ಬಗ್ಗೆ, ಆ ಒಂದು ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡೋಣ. ಸೊ, ಮೋಸ್ಟ್ ಆಫ್ ದಿ ಪೀಪಲ್ ಅರೌಂಡ್ ಅಸ್, ದೇ ಆರ್ ಟಾಕಿಂಗ್ ಅಬೌಟ್ ಆ್ಯಂಡ್ ದೇ ಆರ್ ಕಂಪೇರಿಂಗ್ ಅಬೌಟ್ ದೇರ್ ಲ್ಯಾಂಗ್ವೇಜ್. ಹೌ ದ ಪೀಪಲ್, ಹೌ ದ ಪರ್ಸನ್ ಕ್ಯಾನ್ ಬಿ ಸ್ಪೀಕ್ ಆರ್ ಹೌ ಹಿ ಈಸ್ ಸ್ಪೀಕಿಂಗ್, ಇನ್ ವಿಚ್ ಲ್ಯಾಂಗ್ವೇಜ್ ಹಿ ಈಸ್ ಸ್ಪೀಕಿಂಗ್, ಯಾವ ಭಾಷೆಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೋ ಅದ್ರ ಬಗ್ಗೆನೇ ಎಲ್ಲರೂ ಯೋಚನೆ ಮಾಡ್ತಿರ್ತಾರೋ. ಆ್ಯಂಡ್ ಅಕಾರ್ಡಿಂಗ್ ಟು ದ್ಯಾಟ್ ದೇ ಆರ್ ಜಡ್ಜಿಂಗ್ ದಟ್ ಪರ್ಸನ್, ದೇ ಆರ್ ಜಡ್ಜಿಂಗ್ ದಟ್ ಪೀಪಲ್. ಓಕೆ, ಬಟ್ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ, ಅದು ಯಾವ ಮಟ್ಟಿಗೆ ಸರಿ ಇದೆ, ಅಥವಾ ಏನು ತಥ್ಯ ಇದೆ ಅಂತ ನಾವು ತಿಳ್ಕೊಳ್ಳಿ. ಸೊ, ಇಂಗ್ಲೀಷ್ ಭಾಷೆ ಎಲ್ಲರೂ ಕಲೀಲೇಬೇಕು, ಕಂಪಲ್ಸರಿನೇ ಇದೆ, ಮ್ಯಾಂಡೇಟರಿನೇ ಇದೆ ಅಂಥರ ಆ ಥರ ಯಾವುದೇ ರೂಲ್ಸು ಇಲ್ಲ. ಓಕೆ, ಇಫ್ ಇಟ್ ಈಸ್, ಆದರೆ ಏನಿದೆ, ಕೆಲವೊಂದು ಕಡೆ ಅವಶ್ಯಕತೆ ಇದೆ. ಓಕೆ, ದರ್ ಈಸ್ ಅ ನೆಸೆಸಿಟಿ. ಆಮೇಲೆ ಅದರಿಂದ ಏನಿದೆ, ಅಗತ್ಯ ಇದೆ, ಅದು ಕಲೀಲೇಬೇಕು, ಅವಶ್ಯಕತೆ ಇದೆ. ಆ ಥರ ಕಲಿತಾಗ ನಿಮಗೆಲ್ಲ ಈಸಿ ಆಗುತ್ತೆ, ಅಥವಾ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ, ಅಥವಾ ನಿಮಗೆ ಏನಾದ್ರು ಜಾಬ್ ಪರ್ಪಸ್ ಆಗಲಿ, ಅಥವಾ ನಿಮ್ಮ ಕಮ್ಯುನಿಕೇಷನ್ ಪರ್ಪಸ್ ಆಗಲಿ, ಅಥವಾ ನೀವು ಒಂದು ಮಟ್ಟದಲ್ಲಿ ಬಹಳಷ್ಟು ಜನರನ್ನು ಕನೆಕ್ಟ್ ಆಗಬೇಕು, ಕಮ್ಯುನಿಕೇಟ್ ಮಾಡಬೇಕು ನೀವು. ಆ ಥರ ಸಂದರ್ಭ ಬಂದಾಗ ಏನಾಗುತ್ತೆ, ಇದು ಅನಿವಾರ್ಯ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಲೋಕಲ್ ಲ್ಯಾಂಗ್ವೇಜನ್ನು ಯಾರು ಅರ್ಥ ಮಾಡ್ಕೊಳಂಗಿಲ್ಲ. ಸಮ್ಟೈಮ್ಸ್ ಪೀಪಲ್ ಮೇ ಅಂಡರ್ಸ್ಟ್ಯಾಂಡ್ ಹಿಂದಿ ಅರ್ಥ ಆಗ್ಬೋದು, ಆದರೆ ನೀವು ಕೆಲವೊಂದು ಜಾಗದಲ್ಲಿ, ಕೆಲವೊಂದು ಪ್ರದೇಶಗಳಲ್ಲಿ ಹೋದಾಗ ಅಲ್ಲಿ ಬೇರೆ ಲ್ಯಾಂಗ್ವೇಜಸ್ ಬಗ್ಗೆ, ಅಥವಾ ಆ ಲೋಕಲ್ ಲ್ಯಾಂಗ್ವೇಜಸ್ ಬಗ್ಗೆ ನಿಮಗೆ ಗೊತ್ತಿರೋಂಗಿಲ್ಲ. ಸೊ, ಅದಕ್ಕಾಗಿ ಅದನ್ನು ತಿಳಿಯಲೇಬೇಕಾದ್ರೆ ಅಲ್ಲಿ ಅನಿವಾರ್ಯ ಅಂತ ಆಗ್ಬಿಡುತ್ತೆ. ಸೊ, ಥಿಂಕ್ ಅಬೌಟ್ ದ್ಯಾಟ್. ಸೊ, ನಿಮಗೆ ನಿಜವಾಗ್ಲೂ ಅದು ಅವಶ್ಯಕತೆ ಇದೆಯಾ? ನಿಜವಾಗ್ಲೂ ಅದರ ಅವಶ್ಯಕತೆ ಇದ್ದಾಗ, ಅದನ್ನು ಕಲೀಲೇಬೇಕು ಅನ್ನೋ ಅನಿವಾರ್ಯತೆ ಇದ್ದಾಗ ನೀವು ಕಲೀಲೇಬೇಕು. ಎಷ್ಟೇ ಕಷ್ಟ ಆದರೂ, ಪ್ರಾಬ್ಲಮ್ ಆದರೂ, ಸಮಸ್ಯೆ ಬಂದರೂ ಕೂಡ ನೀವು ಕಲೀಲೇಬೇಕಾಗತ್ತೆ. ಇಫ್ ಇಟ್ ಈಸ್ ನಾಟ್ ನೆಸೆಸರಿ, ದೆನ್ ಫಾರ್ಗೆಟ್ ಇಟ್. ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ಬಿಟ್ಟುಬಿಡಿ. ಅವಶ್ಯಕತೆ ಇಲ್ಲದವರು ಅದ್ರ ಬಗ್ಗೆ ಚಿಂತನೆ ಮಾಡೋಕೆ ಹೋಗ್ಬಿಡ್ರಿ. ಯಾಕಂದ್ರೆ ನಿಮಗೆ ಇದ್ರಲ್ಲಿ ಬಂದರೆ ಮಾತ್ರ ನೀವು ಏನೋ ನೀವು ಮಾಡಿದ್ದೀರಿ, ಅಥವಾ ಯು ಹ್ಯಾವ್ ಅಚೀವ್ ಸಮಥಿಂಗ್ ಅಂತ ಅರ್ಥ ಆಗಲ್ಲ. ಸೊ, ದಟ್ ಈಸ್ ಡಿಫ್ರೆಂಟ್. ಓಕೆ, ಲರ್ನಿಂಗ್ ಇಂಗ್ಲೀಷ್, ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲೀಷ್ ದಟ್ ಈಸ್ ದ ಡಿಫ್ರೆಂಟ್ ಪಾರ್ಟ್. ಬಟ್ ಇಲ್ಲೇನಿದೆ ಅಂದರೆ, ಈಗ ಅನಿವಾರ್ಯತೆ ಇದ್ದಾಗ ನೀವು ಕಲೀಲೇಬೇಕಾಗುತ್ತೆ. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಈಸ್ ಮ್ಯಾಂಡೇಟರಿ. ಯು ಹ್ಯಾವ್ ಟು ಸ್ಪೀಕ್, ಯು ಹ್ಯಾವ್ ಟು ರೀಡ್, ಯು ಹ್ಯಾವ್ ಟು ಲಿಸನ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ each and everything related to your English conversations, and it may leads your life, it may gives you a very good impact in your life, and that is very important to improve your life, to develop your life, and uh, feel that aura, feel that standardness, feel that good level by your English only. And it makes a ವೆರಿ ಬೆಸ್ಟ್ ಇಂಪ್ಯಾಕ್ಟ್ ಆನ್ ಯುವರ್ ಪರ್ಸ್ನಾಲಿಟಿ. ಅದು ನಿಮ್ಮ ಪರ್ಸ್ನಾಲಿಟಿಗೆ ಒಂದು ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ನೀವು ಏನೋ ಒಂದು ಶೈನ್ ಆಗ್ತೀರಿ ಅಂತ ನಾವು ಹೇಳ್ಬೋದು. ಅಥವಾ ಭಾಳಷ್ಟು ಕಡೆ ನೀವು ಹೋದಾಗ, ಅಲ್ಲಿ ಮ್ಯಾಂಡೇಟರಿ ಇದ್ದಾಗ, ಕಂಪಲ್ಸರಿ ಇದ್ದಾಗ, ನೀವು ಅದನ್ನು ಮಾತಾಡಿದಾಗ, ಅಥವಾ ಅದನ್ನು ನಿಮ್ಮ ಟ್ಯಾಲೆಂಟನ್ನು ತೋರಿಸಿದಾಗ, ಅಥವಾ ನಿಮ್ಮ ಕಡೆ ಏನು ಸ್ಕಿಲ್ ಇದೆ ಅದರ ಬಗ್ಗೆ ನೀವು ಹೇಳ್ಕೊಟ್ಟಾಗ, ಅದ್ರ ಬಗ್ಗೆ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ನಿಮ್ಮ ಇಮೇಜು ಬೇರೆ ಥರ ಆಗುತ್ತೆ. ಆಮೇಲೆ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿದೆ, ಸೊಸೈಟಿ ಹೌ ಇಟ್ ಜಡ್ಜಸ್ ಬೈ ದಿಸ್ ಲ್ಯಾಂಗ್ವೇಜ್, ಬೈ ದೇರ್ ಸ್ಪೀಕಿಂಗ್ ಸ್ಟೈಲ್, ಬೈ ದೇರ್ ಪರ್ಸ್ನಾಲಿಟಿ. ಓಕೆ, ಆಮೇಲೆ ಈ ಥರ ಮಾತಾಡಿದಾಗ, ಅಥವಾ ಇಂಗ್ಲೀಷಲ್ಲಿ ಮಾತಾಡಿದಾಗ ಒಂದು ಪರ್ಸ್ನಾಲಿಟಿ ಬೇರೆನೇ ಇರುತ್ತೆ, ಬೇರೆನೇ ಥರ ಜನ ತಿಳ್ಕೊಳ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಅಂತ ಭಾವಿಸ್ಕೊಳ್ತೀನಿ. ಸೊ, ದಟ್ ಈಸ್ ದ ಮೇನ್ ಇಂಪ್ಯಾಕ್ಟ್, ಆ್ಯಂಡ್ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. So, that is the thing. If you want to learn the English, please follow this channel and update with us. Okay, we will teach you how to improve your language. Okay, step by step. Okay, step by step. Thank you. ಇದೇ ಒಂದನ್ನು ಹೇಳಬೇಕಾಗಿತ್ತು. So, thank you very much.